ಸಂಕಲ್ಪ, ಒಟ್ಟು ಚಟ ಬಿಡಿಸ್ಬೇಕು. ಎಷ್ಟೋ ಜನ ಮಟ್ಕ ಆಡೋರಿದ್ರು, ಅವ್ರ ಮನೆಗೆ ಹೋಗಿದ್ದೇವೆ. ಎಟ್ಟಟ್ರಿ ಎಲ್ಲ ಕೋಟಿಗಟ್ಟಲೆ ಸಾಲ ಮಾಡ್ಯಾರ ಮಟ್ಕ ಆಡಿ. ಮತ್ತು ಅವ್ರು ಏನು ಹೇಳ್ತಾರೆ, ಅದ್ರಾಗ ಕಳ್ಕೊಂಡಿನಿ ಅಂತಂದ್ರೆ ಅದ್ರಾಗ ತೆಗಿಬೇಕಂತ. ಮಟ್ಕದಿಂದ ಈ ಸಾಲ ಮಾಡೀನಿ ಅಂದ್ರೆ ಕೋಟಿಗಟ್ಟಲೆ ಎಲ್ಲ ಮಾರಿನಿ ಅಂತಂದ್ರೆ ಮಟ್ಕ ಆಡಿನೇ ಒಳಗೆ ಗಳಿಸ್ಬೇಕಂತ. ಗಳಿಸಕ್ಕೆ ಸಾಧ್ಯ ಐತಿ? ಅದು ಭ್ರಮೆ. ಸ್ವಂತ ಶ್ರಮದಿಂದ ದುಡ್ದಿದ್ದ ಉಳಿಯಂಗಿಲ್ಲ. ಇಂಥವು ಗಳಿಸಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಮಾರ್ಗ ಹಿಡಿರಿ, ಒಳ್ಳೆ ಮಾರ್ಗ. ಬಸವಾದಿ ಶಿವಶರಣರು ನಮಗೆ ಒಳ್ಳೆ ಒಂದು ಮಾರ್ಗವನ್ನು ಹಾಕಿ ಕೊಟ್ಟು ಹೋಗ್ಯಾರ. ಚಂದ ನಡೀರಿ ಅಂತ ತಿಳ್ಕೊಂಡು ಅವರ ವಚನಗಳ ಮೂಲಕ ನಮ್ಮೆಲ್ಲರಿಗೂ ಸಹಿತ ತಿದ್ದಿ 12ನೇ ಶತಮಾನದೊಳಗೆ ತಿದ್ದಿ ನಮಗೆಲ್ಲ ಬುದ್ಧಿವಾದ ಹೇಳಿ ಹೋಗ್ಯಾರ. ಆದರೂ ನಾವು ಇನ್ನೂ ಪರಿವರ್ತನೆ ಆಗ್ತಾ ಇಲ್ಲ ಇವತ್ತಿನ ಸಮಾಜದೊಳಗೆ. ಪರದನ ಪರಸತಿ ವಲ್ಲದಿಪ್ಪುದೇ ನಿತ್ಯ ನಿಯಮ. ನಮ್ಮ ನಿಯಮ ಏನು ಹಾಕೋಬೇಕಂತಂದ್ರೆ, ನಮ್ಮ ನಿತ್ಯ ನಿಯಮ ಯಾವುದಂತಂದ್ರೆ ಪರರ ಹೆಣ್ಣನ್ನು ಕಣ್ಣೆತ್ತಿ ನೋಡುವುದಿಲ್ಲ, ಪರರ ರಕ್ಕಕ್ಕೆ ಆಸೆ ಮಾಡುವುದಿಲ್ಲ ಅಂತ ಯಾರು ಬದುಕ್ತಾರಲ್ಲ, ಅದೇ ನಿಯಮ ನಮ್ಮ ಜೀವನದ ನಿಯಮ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯಗೆ ಸಮಾಧಾನ ಶಾಂತಿ ಯಾಕೆ ಕಳ್ಕೊಳಕತ್ತೇವತ್ತಂದ್ರೆ ನಾವೆಲ್ಲರೂ ಸಹಿತ ಇನ್ನೊಬ್ಬರು ನೋಡಿ ಬದುಕಾಕತ್ತೇವೆ. ಅದಕ್ಕೆ ನಮ್ಮ ಶಾಂತಿ ಸಮಾಧಾನವನ್ನು ಕಳ್ಕೊಳಕತ್ತೇವೆ. ಅದಕ್ಕೆ ನಾನು ನಿನ್ನೆ ಹೇಳೋದಿಷ್ಟೇ, ಭಗವಂತ ನಮಗೆ ಎಷ್ಟು ಕೊಟ್ಟಾನಲ್ಲ ಅಷ್ಟರೊಳಗೆ ನಾವು ಚಂದ ಸಂತೃಪ್ತಿಯಿಂದ ಬದುಕುವಂಥ ಬದುಕು ನಮ್ಮೆಲ್ಲರದು ಕೂಡ ಆಗ್ಬೇಕು. ಆಸೆಯಿಂದ ಬೆನ್ನು ಹತ್ತಕ್ಕೆ ಹೋಗ್ಬಾರ್ದು. ನಮ್ಮ ಮನಸ್ಸಿಗೆ ಯಾಕೆ ದುಃಖ ಬರ್ತದಂತಂದ್ರೆ, ಬುದ್ಧ ಮನೆಯನ್ನು ಬಿಟ್ಟ. ಯಾಕೆ ಮನೆಯನ್ನು ಬಿಟ್ಟ ಅಂತಂದ್ರೆ, ಮನುಷ್ಯನಿಗೆ ಯಾಕೆ ಆಸೆಗಳು ಯಾಕೆ ದುಃಖಗಳು ಬರ್ತಾವಂತ ಬುದ್ಧ ಮನೆಯನ್ನು ಬಿಟ್ಟ ತಿಳ್ಕೊಳಕ. ದೊಡ್ಡ ರಾಜ ವೈಡೂರ್ಯ ಎಲ್ಲವೂ ಸಹಿತ ಇತ್ತು ಆ ಬುದ್ಧನಿಗೆ, ಸಿದ್ಧಾರ್ಥ ಇದ್ದಾಗ. ಆದರೂ ಎಲ್ಲವನ್ನು ತೊರೆದು ಮನೆಯನ್ನು ಬಿಟ್ಟ. ಯಾಕೆ ಬಿಟ್ಟ? ನಾವೆಲ್ಲ ಎದಕ್ಕೆ ಬಿಡುತ್ತೇವತ್ತಂದ್ರೆ ರೊಕ್ಕದ ಆಸೆಗಾಗಿ ಬಿಡುತ್ತೇವೆ. ಆದ್ರೆ ಬುದ್ಧ ಎದಕ್ಕೆ ಬಿಟ್ಟ ಅಂತಂದ್ರೆ ಮನುಷ್ಯಾಗ ಯಾಕೆ ದುಃಖ ಬರ್ತದಂತ ತಿಳ್ಕೊಳಕ ಮನೆ ಬಿಟ್ಟ ಬುದ್ಧ. ಆದ್ರೂ ಅವ ಒಂದು ಸೂತ್ರ ಕಂಡಿಡದ ಬುದ್ಧ. ಏನು ಕಂಡಿಡ್ದ ಅಂದ್ರೆ, ಮನುಷ್ಯನಿಗೆ ಯಾಕೆ ದುಃಖ ಬರ್ತಾವತ್ತಂದ್ರೆ ದುಃಖಕ್ಕೆ ಮೂಲ ಕಾರಣ ಏನತ್ತಂದ್ರೆ ಆಸೆಯೇ. ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ದುಃಖಕ್ಕೆ ಕಾರಣ ಯಾವುದಾಗಕತ್ತದಂದ್ರೆ ಆಸೆ. ಆಸೆಯನ್ನು ನಾವೆಲ್ಲರೂ ಸಹಿತ ಇಟ್ಕೊಂಡು ಬಿಟ್ಟೇವೆ ನಮ್ಮ ತಲೆ ಒಳಗೆ. ಅದಕ್ಕೆ ನಮಗೆಲ್ಲ ದುಃಖ ಬರಾಕತ್ತವ. ನಮ್ಮ ಆಸೆ ಏನು? ಎಲ್ಲರ ಆಸೆ ಏನು? ಆಸೆ ಇಲ್ಲರ್ತಕ್ಕಂಥ ವ್ಯಕ್ತಿ ಈ ಜೀವನದೊಳಗೆ ಯಾರೂ ಇಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಆಸೆ ಇರದ. ನಮಗೆ ಆಸೆ ಏನು? ಮಠ ಬೆಳೆಸ್ಬೇಕು, ಭಕ್ತರ ಸಂಖ್ಯೆ ಹೆಚ್ಚು ಮಾಡಬೇಕು, ದುಶ್ಚಟವನ್ನು ಮುಕ್ತ ಮಾಡ್ಬೇಕನ್ನೋ ಆಸೆ ನಮಗಿರ್ತದೆ. ಎಲ್ಲರಿಗೂ ಒಂದೊಂದು ಆಸೆ. ಇವ್ರಿಗೇನು ಆಸೆ? ಸಮಾಜ ಸೇವೆ ಮಾಡಬೇಕು, ನಮ್ಮ ಜಮಖಂಡಿ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡಬೇಕನ್ನುವಂಥ ಆಸೆ ಅವರಿಗಿರ್ತದೆ. ಅವ್ರಿಗಾಸೆ ನಾ ಚಂದ ಪ್ರವಚನ ಮನಮುಟ್ಟುವ ಹಾಗೆ ಮಾಡ್ಬೇಕಂತ ಅವ್ರಿಗಿರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಆಸೆ. ಸಂಸಾರಸ್ಥರಿಗೇನು ಆಸೆ ಇರ್ತಾವೆ? ಆಸೆ ಅಂದರೆ ಏನತ್ತಂದ್ರೆ ಒಟ್ಟು ನಾ ಅನ್ಕೊಂಡಂಗೆ ನಡಿಬೇಕು, ನನ್ನ ಇಚ್ಛೆಯಂತೆ ಈ ಜಗತ್ತೆಲ್ಲ ನಡಿಬೇಕು, ನನ್ನ ಇಚ್ಛೆಯಂತೆ ನನ್ನ ಹೆಂಡ್ತಿ ಇರ್ಬೇಕು, ನಾ ಅನ್ಕೊಂಡಂಗೆ ನನ್ನ ಗಂಡ ಇರ್ಬೇಕು, ನಾ ಅನ್ಕೊಂಡಂಗೆ ನನ್ನ ಮಕ್ಕಳು ಇರ್ಬೇಕು, ನಾ ಅನ್ಕೊಂಡಂಗೆ ಎಲ್ಲರೂ ಕೇಳ್ಬೇಕು. ಅವ್ರೇನ್ರ ನನ್ನ ಆಸೆ ಹಂಗೆ ಏನು ನಡಿಲಿಲ್ಲ ಅಂದ್ರೆ ನಮ್ಮ ಮನಸ್ಸಿನೊಳಗೆ ಏನು ಬರ್ತಾವು? ದುಃಖ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಆದರೂ ಎಲ್ಲ ಕೂಡಿಸಿ ಆಸೆಗಳು ಏನು? ನಮ್ಮ ಆಸೆ 4 ಆಸೆ. ಮುಖ್ಯವಾಗಿ ಪ್ರತಿಯೊಬ್ಬರಿಗೂ 4 ಆಸೆ. ಅದರೊಳಗೆ 108 ಆಸೆಗಳು ಬರ್ತಾವೆ. ಒಂದನೇದು ಆಸೆ ಏನಂತಂದ್ರೆ ಒಟ್ಟ ಈ ದೇಹ ಸ್ವರ್ಗಕ್ಕೆ ಹೋಗ್ಬಾರ್ದು. ಯಾರಿಗೆ ಆಸೆ ಇಲ್ಲ? ಒಂದನೇದು ನಾ ಕೇಳ್ತೀನಿ, ಆಮೇಲೆ ಎಲ್ಲರೂ ಹೇಳ್ಬೇಕಿದನ್ನು ಅಂದ್ರೆ ಮುಂದಿನ ವರ್ಷ ನಿಮ್ಮೂರಿಗೆ ಬರ್ತೀನಿ. ನಾ ಹೇಳಿದ ನೆನಪಿಟ್ಕೊಂಡ್ರೆ ಒಂದನೇದೇನು? ದೇಹ ಸ್ವರ್ಗಕ್ಕೆ ಹೋಗ್ಬಾರ್ದು. ಎರಡನೇದು ಸಂಪತ್ತ
ಕರ್ಗಾಕ್ ಹೋಗ್ಬಾರ್ದು. ಮೂರನೇದು ಸಂಬಂಧ ಮುರಿಯಾಕೆ ಹೋಗ್ಬಾರ್ದು. ನಾಲ್ಕನೇದು ಸಾವು ಬರಾಕ್ ಹೋಗ್ಬಾರ್ದು. ಇವು ಆಸೆ ಯಾರಿಗಿಲ್ರಿ? ಒಟ್ಟ ದೇಹ ಸ್ವರ್ಗಕ್ಕೆ ಹೋಗ್ಬಾರ್ದು ಅನ್ನೋ ಆಸೆ ಯಾರಿಗಿಲ್ಲ? ಎಲ್ಲರಿಗೆ ಆಸೆ. ಒಟ್ಟು ಇವತ್ತು ಎಷ್ಟು ಚಂದದಿನ ಹಿಂಗೆ ಇರ್ಬೇಕು. ಒಟ್ಟ ತಲೆಯಾಗ ಬಿಳಿ ಕೂದಲು ಹಾಕ್ಬಾರ್ದು, ಹಲ್ಲು ಮುರಿಬಾರ್ದು, ಕಾಲು ಹಿಡ್ಕೋಬಾರ್ದು. ಒಬ್ಬೊಬ್ಬರ ಮನೆಗೆ ಹೋಗಿರ್ತೀವಿ, ಅಜ್ಜರ ಕಾಲು ಭಾಳ ಹಿಡಿದ್ಬಿಟ್ಟವ್ರಿ, ನನಗೆ ಬಗ್ಗೆ ನಮಸ್ಕಾರ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ನಮ್ಮ ಕಾಲ ತೊಗೊಂಡು ಅವ್ರ ಹಣಿಗೆ ಹಚ್ಚು ಪರಿಸ್ಥಿತಿ ಬಂದ. ನಾವು ಹಿಂಗೆ ಕಾಲು ಎತ್ತಿ ಇಡ್ಬೇಕು ಅವ್ರಿಗೆ. ಅದು ನಿಸರ್ಗದ ಇಚ್ಛೆ. ಒಂದಲ್ಲ ಒಂದು ದಿನ ಈ ಕೂದಲ ಕರಿ ಕೂದಲು ಇದ್ದಿದ್ದು ಬಿಳಿ ಕೂದಲು ಆಗೋದ, ಹಲ್ಲ ಬುಳದ, ಕಿವಿ ಕೇಳಿಸ್ಲಾರ್ದಂಗೆ ಆಗೋದ, ಈ ಚರ್ಮ ಒಂದಲ್ಲ ಒಂದು ದಿನ ಜೋತ್ ಬುಳದ. ಇದು ನಿಸರ್ಗದ ಇಚ್ಛೆ, ಎಲ್ಲರಿಗೆ ಆಗೋದ. ಇದು ನಾವು ಏನು ಹಚ್ಕೊಂಡು ಒಬ್ಬಕ್ಕೆ ಮೊನ್ನೆ ಮುದಿಕೆ ಬಂದಿದ್ಲಿಂದ ಹೇಳ್ತಿರ್ತೇನೆ ನಾನು. ನಮ್ಮ ಮಠಕ್ಕೊಂದು ಮುದಿಕೆ ಬಂದಿತ್ತು. ಅದು ಒಂದು ತಿಂಗಳದಿಂದ ಬಂದಾಗ ಅಕ್ಕಿನ ತಲೆ ತುಂಬ ಬಿಳಿ ಕೂದಲಿದ್ದು. ಬಿಳಿ ಕೂದಲಿದ್ದು ಮಠಕ್ಕೆ ಬಂದಿದ್ಲಿ. ಅಪ್ಪ ಆರಾಮದಿ ಏನು ಎಲ್ಲ ಮಾತಾಡಿಸಿ ಹೋದ್ಲು. ಒಂದು ತಿಂಗಳಾಗಿಂದ ಒಳ್ಳೆ ಮಠಕ್ಕೆ ಬಂದಾಳ. ಒಳ್ಳೆ ಮಠಕ್ಕೆ ಬಂದಾಗ ಅಕ್ಕಿ ಮುದುಕಿ ನೋಡಿ ನನಗೆ ಶಾಕ್ ಆಗಿಬಿಡ್ತು. ಆಶ್ಚರ್ಯ. ಏನು ಆಶ್ಚರ್ಯ ಆತಂದ್ರೆ ಅಕ್ಕಿ ಒಂದು ತಿಂಗಳು ಹಿಂದೆ ಬಂದಾಗ ಎಲ್ಲ ಬಿಳಿ ಕೂದಲಿದ್ದು. ಒಂದು ತಿಂಗಳಾಗಿಂದ ಒಳ್ಳೆ ಮಟ್ಟಕ್ಕೆ ಬಂದಾಗ ಬಿಳಿ ಕೂದಲು ಕರಿ ಕೂದಲಾಗ್ಯಾವ. ನನಗೆ ಶಾಕ್ ಆಗಿ ಕೇಳಿದೆ, ಅಲ್ಲ ಮುದುಕಿ, ಒಂದು ತಿಂಗಳಿಂದ ಬಂದಾಗ ಎಲ್ಲ ಬಿಳಿ ಕೂದಲಿದ್ದು ಈಗೆಲ್ಲ ಕರಿ ಕೂದಲಾಗ್ಯಾವಲ್ಲ, ಏನು ಪವಾಡ ಮಾಡಿ ಅಂತ ನಾ ಕೇಳಿ. ನಿನಗೆ ಗೊತ್ತಾಗಲ್ಲ ಸ್ವಾಮಿ ಅನ್ಲಕ್ಕಿ. ಗೊತ್ತಾಗ್ಲಾರ್ದು ಏನೈತೆ ಹೇಳತ್ತ ಅಂದಾಗ ಅಕ್ಕಿ ಮುದಿ ಕೇಳಿದ್ಲು, ಅಜ್ಜ ಒಂದು ತಿಂಗಳಿಂದ ಬಂದಾಗ ಏನು ಬಿಳಿ ಕೂದಲಿದ್ದು ಅಲ್ಲ, ಅದು ಬಿಳಿ ಕೂದಲ ದೇವ್ರು ಕೊಟ್ಟ ಪವಾಡ. ಈಗ ಬಿಳಿ ಕೂದಲು ಕರಿ ಕೂದಲಾಗ್ಯಾವಲ್ಲ, ಇದು ಯಾರ ಪವಾಡ ಅಂತಂದ್ರೆ ಟೇಸ್ಟ್ನರಿ ಅಂಗಡಿ ಅವ್ ಕೊಟ್ಟ ಪವಾಡ ಅನ್ಲಕ್ಕಿ. ಬಣ್ಣ ಹಚ್ಕೋತಾವಲ್ಲಿವು. ಎಷ್ಟು ಬಣ್ಣ ಹಚ್ಕೊಂಡ್ರು ಆ ಬಣ್ಣ ಹೇಳ್ತಿರ್ತದೆ, ನಾ ಇರೋ ಮಟ್ಟ ಅಟ್ಟ ನಿಂದ ನಡೀತದೆ, ನಾ ನಿನ್ನ ಬಿಟ್ಟು ಹೋದ್ನ ನಿನ್ನ ನಿಜವಾದ ಬಣ್ಣ ಅವಾಗ ಬಯಲಾಗ್ತದಂತ ಹೇಳ್ತಿರ್ತದ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು, ಈ ದೇಹ ಬರ್ಬರ್ತಾ ಸ್ವರ್ಗದ ನಿಸರ್ಗದ ಇಚ್ಛೆ ಐತಿದು. ನಮ್ಮ ಇಚ್ಛೆ ಹಂಗೆ ನಮ್ಮ ದೇಹ ಇರಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದೇನೋ ಸಂಪತ್ತು ಕರ್ಗಾಕ್ ಹೋಗ್ಬಾರ್ದು. ಎಲ್ಲರಿಗೂ ಏನು ಆಸೆ? ಸಂಪತ್ತು ಒಟ್ಟು ಬೆಳಿಬೇಕು. ಕಬ್ಬಿನೊಳಗೆ ಚಲೋ ರೇಟ್ ಹತ್ತಬೇಕು, ಸಂಪತ್ತು ಬರ್ಬೇಕು. ಒಟ್ಟು ಸಂಪತ್ತು ವರ್ಷಕ್ಕೆ ಬಂಗಾರ ನಮ್ಮ ಮನೆಗೆ ಬರಬೇಕಿಟ್ಟು ಕೆಜಿ ಬಂಗಾರ ಬರಬೇಕಿಟ್ಟು ತೊಲಿ ತರಬೇಕು. ಒಟ್ಟು ಅದು ಹೋಗ್ಬಾರ್ದಂತಕ್ಕಂಥ ಆಸೆ ಯಾರಿಗಿಲ್ಲವ? ರೊಕ್ಕ ಬ್ಯಾಡ ಅನ್ನೋರು ಯಾರು ಅದಿರೇನೋ ಇಲ್ಲ, ಬಂಗಾರ ಬ್ಯಾಡ ಅನ್ನೋರು ಅದಿರೇನೋ ಇಲ್ಲ. ಬಂಗಾರ ಅಂದ್ರೆ ಹೆಣ್ಣು ಮಕ್ಳಿಗೆ ಇಟ್ಟು ಹುಚ್ಚ. ಒಬ್ಬಕ್ಕಿ ಜಗಳ ಗಂಟೆ ಜಕ್ಕವ್ವ ಅಂತಿದ್ಲು ಊರಾಗ. ಅಕ್ಕಿ ಒಂದಿನ ಅಕ್ಕಿಗೆ ಬಂಗಾರ ತಂದಿದ್ರು. ಹೋಗಿ ಚಲೋ ಪತ್ತಾರನ ಹತ್ರ ಹೋಗಿ ಚಲೋ ಬಂಗಾರ ಚೈನಾ ತಂದಿದ್ಲು ಅಕ್ಕಿ. ತಂದಾಗ ಈ ಹೆಣ್ಮಕ್ಳಿಗೆ ತಂದಾಗ ಸುಮ್ಮನೆ ಇಟ್ಕೊಂಡು ಕುಂದ್ರಲ್ಲಿ ಇವ್ರು. ಒಂದು 10 ಮಂದಿಗೆ ತೋರಿಸ್ದಾಗ ಸಮಾಧಾನ. ಅವ್ರು ಚಂದ ಐತೆ ಅಂದರೂ ಅವ್ರು ಭಾಳ ನೆಟ್ಗಿರ್ತದೆ, ಇಲ್ಲ ಅಂದ್ರೆ ಅಲ್ಲೋಲ ಕಲ್ಲೋಲ. ಅಕ್ಕಿ ಜಕ್ಕವ್ವ ಬಂಗಾರ ತಂದು ಹಾಕೊಂಡ ಅಕ್ಕಿ ಊರು ತುಂಬ ಅಡ್ಡಾಡಕತ್ಲು. ಯಾರ ನನ್ನ ಬಂಗಾರ ನೋಡಿ ಹೊಗಳ್ತಾರನೋ, ಚಂದ ಐತೆ ಅಂತಾರನೋ. ಅಕ್ಕಿ ಬೇಕು ಬತ್ಲೆ ಅವ್ರ ಮುಂದೆ ಹೋಗೋದು, ಮಾತಾಡ್ಸ್ಕೋದು, ಹಿಂಗೆ ಹಿಡ್ದು ಮಾತಾಡೋದು, ಎಷ್ಟು ಮಾತಾಡೋದು, ಯಾರು ಏನು ಅನ್ನವಲ್ರ ಅಕ್ಕಿಗೆ. ಬೆಳಗ್ಗೆಯಿಂದ ಓನಿ ಅಡ್ಡಾಡಿದ್ಲು. ಯಾರು ಅಕ್ಕಿನ ಬಂಗಾರ ಚೈನಾದ ಬಗ್ಗೆ ಯಾರು ಮಿಕ್ಕಿ. ಅಕ್ಕಿ ಏನು ಮಾಡಿದ್ಲ ಅಂತಂದ್ರೆ ಊರೊರಗೆ ಒಂದು ಗುಡಿಸ್ಲ ಇತ್ತು. ಗುಡಿಸ್ಲಕ್ಕೆ ಹೋಗಿ ಬೆಂಕಿ ಹಚ್ಚಿಬಿಟ್ಲು. ಅವಾಗ ಊರು ಜನ ಎಲ್ಲ ಆ ಗುಡಿಸಲ್ದ ಹತ್ರ ಬೆಂಕಿ ಹತ್ತದಂತ ಇಡೀ ಊರು ಜನ ಬಂತು. ಅವಾಗ ಆ ಬೆಂಕಿಗೆ ಈ ಬಂಗಾರ ಹೊಳ್ಯಾಕತ್ತಿತ್ತು, ಪಳ 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 ಹೊಳ್ಯಾಕತ್ತಿತ್ತು. ಅವಾಗ ಒಂದು ಮುದುಕಿ ಈಕಿನ ಹತ್ರ ಬಂದು, ಎಲ್ಲಿಂದ ಬಂಗಾರ ತಂದು ಎಷ್ಟು ಚಂದ ಹೊಳ್ಯಾಕತ್ತದಲ್ಲ ಅಂತ ಅವಾಗ ಅಂದ್ಲ. ಅಯ್ಯ ನಿನ್ನ ಬಾಯಾಗ ಮಣ್ಣು ಹಾಕ್ಲಿ, ಇದನ್ನು ಬೆಳಗ್ಗೆ ಹೇಳಿದೆ ಅಂತಂದ್ರೆ ಈ ಗುಡಿಸ್ಲಕ್ಕೆ ನಾಯಾಕೆ ಬೆಂಕಿ ಹಚ್ತಿದ್ದೆ ಅನ್ಲಕ್ಕಿ. ಅಂದ್ರೆ ಅಟ್ಟುಚ್ಚು ನಮಗೆ ಒಟ್ಟು ಸಂಪತ್ತು ಬೆಳಿಬೇಕು.
ಒಂದು ಸ್ವಲ್ಪ ಕಡಿಮೆ ಆತಂದ್ರೆ ನಮ್ಮ ಜೀವನದೊಳಗೆ ದುಃಖ ಬರಲಿಕ್ಕೆ ನಮಗೆಲ್ಲ ಪ್ರಾರಂಭವಾಗ್ತದೆ. ಅದಕ್ಕೆ ನಮ್ಮ ಇಚ್ಛೆಯಂತೆ ಸಂಪತ್ತು ಬರಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೊಮ್ಮೆ ಜಾಸ್ತಿ ಬರ್ತಿರ್ತದೆ, ಒಮ್ಮೊಮ್ಮೆ ಕಡಿಮೆ ಬರ್ತಿರ್ತದೆ. ಆದ್ರೆ ನಾವು ಏನು ನಂಬಿ ಬದುಕಬೇಕಂತಂದ್ರೆ ನಮ್ಮ ರಟ್ಟೆಯ ಶಕ್ತಿ ನಂಬಿ ಬದುಕಿದಾಗ ಮಾತ್ರ ನಮ್ಮ ಬದುಕು ಉದ್ಧಾರ ಆಗ್ತದೆ. ಎಟ್ಟು ಬರಲ್ಲ ಯಾಕೆ ನಮಗೆ ಭಗವಂತ ರಟ್ಟಿ ಒಳಗೆ ಶಕ್ತಿ ಕೊಟ್ಟಾನ. ನಾ ಮತ್ತು ದುಡಿದು ಕಾಯಕ ಮಾಡಿ ದುಡಿತೀನಿ ಅಂತಕ್ಕಂಥದ್ದು ನಮ್ಮ ಜೀವನಕ್ಕೆ ಬರ್ಬೇಕು. ಅಂದ್ರೆ ನಮ್ಮ ಬದುಕು ಈಗ ಏನರ ದುಡಿದು ಹೋಗ್ಬಿಟ್ಟದ. ಏನು ದುಡಿಯಂಗಿಲ್ಲ, ದುಃಖ ಬಡಿಯಂಗಿಲ್ಲ, ಊರಿಗೆ ಬೇಸರಾಗಿ, ಮನೆಗೆ ಬೇಸರಾಗಿ, ಎಲ್ಲರಿಗೆ ಬೇಸರಾಗಿ ಜೀವನ ನಡ್ಸಕತ್ತಾರೆ ಎಷ್ಟೋ ಜನ. ದುಡಿದಂದ್ರೆ ಗೊತ್ತಿಲ್ಲ. ಇಂಥ ಬದುಕು ತಗೊಂಡು ಏನು ಮಾಡೋದು? ಅದು ಬರೇ ಚಟ ಮಾಡೋದು, ಚಟಕ್ಕಿರೋದು. ದುಡಿಬೇಕು, ದುಡಿದು ತಿನ್ನುವಂಥ ಸಂಸ್ಕೃತಿ ನಮ್ದು ಯಾರಾಗಲ್ಲ. ನಾ ಹೇಳಬಿಟ್ಟು ನನ್ನಂಥ ಸ್ವಾಮಿ ಆದವನು ಹಂಗ ತಿನ್ಬೇಕಂತೇನಿಲ್ಲ. ನಾವು ದುಡದ ತಿನ್ಬೇಕು. ನಮ್ಮ ಕಾಯಕ ಏನು? ಧರ್ಮವನ್ನು ಜಾಗೃತಿ ಮಾಡೋದು, ಜನರನ್ನು ಜಾಗೃತಿ ಮಾಡೋದು, ಅದು ನಮ್ಮ ಕಾಯಕ. ಈ ಕಾಯಕ ಮಾಡಿದಾಗ ನಾವು ಉಣ್ಣಾಕ ಯೋಗ್ಯತೆ ನಮಗೆ ಇಲ್ಲ ಅಂತಂದ್ರೆ ನಾವು ಹರಾಮಿ ಊಟ ತಿಂದಂಗೆ ಅದು ಸಹಿತ. ಎಲ್ಲರಿಗೆ ಹೇಳಕತ್ತೀನ, ಎಲ್ಲರ ದುಡ್ದು ಹೆಣ್ಮಕ್ಳಾಗಲ್ಲ. ಹೆಣ್ಮಕ್ಳು ಮನ್ಯಾಗ ದುಡ್ದ ತಿನ್ಬೇಕು, ಯಾವುದಾದ್ರೂ ಒಂದು ಕಾಯಕ ಮಾಡೇ ತಿನ್ಬೇಕು. ಗಂಡು ಮಕ್ಕಳು ಹೊರಗೆ ದುಡ್ದ ತಿನ್ಬೇಕು. ಅಂದ್ರೆ ನಮ್ಮ ಬದುಕು ಸಾರ್ ಖಾಲಿ ಹರಾಮಿ ತಿನ್ನೋರ್ಗೆ ಏನಂತ ಕರೀತಾರ ಅಂತಂದ್ರೆ, ಈ ಜಗತ್ತಿನೊಳಗೆ 3 ಥರ ಊಟ ಮಾಡೋರು ಅದಾರ. ಒಂದನೇದು ಬಿಸಿ ಊಟ ಮಾಡೋರು ಅದಾರ, ಎರಡನೇದು ಆರಿದ ಊಟ ಮಾಡೋರು ಅದಾರ, ಮೂರನೇದು ಅಳಿಸಿದ ಊಟ ಮಾಡೋರು ಅದಾರ. ಯಾರು ಬಿಸಿದ ಊಟ ಮಾಡ್ದಂಗತ್ತಂದ್ರೆ ಯಾರು ತನ್ನ ರಟ್ಟೆಯ ಶಕ್ತಿಯಿಂದ ಯಾರು ದುಡಿದು ತಿನ್ನತಾರಲ್ಲ ಅವ್ರು ಬಿಸಿದ ಊಟ ಮಾಡ್ದಂಗ. ಯಾರು ಮನ್ಯಾಗ ಅವ್ವ ಅಪ್ಪ ಗಳಿಸಿದ ಆಸ್ತಿ ಒಳಗೆ ಯಾವ ಹರಾಮಿ ಮನ್ಯಾಗ ಕುಂತು ತಿಂತಾನಲ್ಲ ಅವ ಹಾರಿದ ಊಟ ಮಾಡ್ದಂಗ. ಯಾರು ಅವ್ವ ಅಪ್ಪನ ದುಡಿಯಾಕ ಕಳಿಸಿ ಕಟ್ಕೊಂಡು ಹೆಂಡ್ತಿನೂ ಸಹಿತ ದುಡಿಯಾಕ ಕಳಿಸಿ ಯಾವ ಮಗ ಮನ್ಯಾಗ ಕುಂತು ತಿಂತಾನಲ್ಲ ಅವ ಹಂದಿ ತಿನ್ನಂಗೆ ಅಳಿಸಿದ ಊಟ ಮಾಡ್ದಂಗೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ನೀವು ಯಾವ ಊಟ ಮಾಡೋರ್ರಿ? ಈ ಊರಾನವ್ರು ಎಲ್ಲರೂ ಬಿಸಿ ಊಟ ಮಾಡೋರು ಅದಾರ, ಯಾರು ಅಳಿಸಿದ ಊಟ ಮಾಡೋರು ಯಾರು ಇಲ್ಲ. ಹೌದಿಲ್ಲವ? ಎಲ್ಲರೂ ದುಡ್ದ ತಿಂತೀರಿ. ನಾ ದುಡಿದು ಯಾರು ತಿನ್ನಂಗಿಲ್ಲಲ್ಲ ಅವ್ರ ಬಗ್ಗೆ ಹೇಳಕತ್ತೀನಿ. ನೀವೇನು ತಪ್ಪು ತಿಳ್ಕೊಬೇಡ್ರಿ. ಮತ್ತು ಇಲ್ಲ ರೀ ಯವ್ವ, ನೀ ಗಪ್ ಕುಂತ ಬಿಡು ಯವ್ವ. ಅದಕ್ಕೆ ದುಡಿದು ತಿನ್ನಬೇಕು. ಒಬ್ಬ ಆಧುನಿಕ ವಚನಗಾರ ಒಂದು ಮಾತು ಹೇಳ್ತಾನೆ, ಭಾಳ ಅದ್ಭುತವಾದ ಸಾಲುಗಳು ಬರುತ್ತಾನ. ಮಂದಿ ಕೊಂದುದ ತಿನ್ನಲೊಪ್ಪದು ಹುಲಿಯು, ಮಂದಿ ಹಾಕಿದ ಎಂಜಲ ತಿನ್ನುವುದು ಹಂದಿಯು, ಬದುಕಿದರೆ ಬದುಕು ಒಂದು ದಿನ ಹೆಬ್ಬುಲಿ ಹಾಗೆ, ಹಂದಿ ಅಂತಲ್ಲ ಮರುಳಸಿದ್ದ ಅಂತ ಒಬ್ಬ ಆಧುನಿಕ ವಚನಗಾರ ಅದ್ಭುತವಾದ ಸಾಲುಗಳನ್ನು ಬರೀತಾನ. ಅದಕ್ಕೆ ನಾವು ಸ್ವಂತ ಹುಲಿ ನೋಡ್ರಿ, ಕಾಡಿನೊಳಗೆ ಸ್ವತಃ ಬೇಟೆ ಆಡಿನ ಊಟ ಮಾಡ್ತೈತದ. ಮಂದಿ ಕೊಂದಿದ್ದು ಅಪ್ಪಿ ತಪ್ಪಿನೂ, ಬೇರೆ ಪ್ರಾಣಿಗಳು ಕೊಂದಿದ್ದು ಅಪ್ಪಿ ತಪ್ಪಿನೂ ತಿನ್ನಂಗಿಲ್ಲ. ಅದು ಸ್ವತಃ ತಾನೇ ಬೇಟೆ ಆಡಿ ತಿಂತಾವು ಪ್ರಾಣಿಗಳು. ಆದ್ರೆ ನಾವು ಹಂದಿ ಏನು ಮಾಡ್ತಾವ? ಅವು ಏನರ ಬೇಟೆ ಆಡಿ ತಿಂತಾವೋ ಏನು ತಿಂತಾವು? ಇವ್ರು ಹಾಕಿದ್ದ ಎಂಜಿಲ ತಿಂತಾವಿಲ್ಲ. ಅದಕ್ಕೆ ನಾ ಯಾರಿಗೆ ಹೋಲಿಸ್ತೀವಿ? ಯಾರು ದುಡಿಲಾರೆ ತಿಂತಾರಲ್ಲ, ಯಾರು ದುಡಿಲಾರೆ ಮನ್ಯಾಗ ಬ್ಯಾಸರಾಗಿ ಯಾರು ಮನ್ಯಾಗ ಕುಂದಿರ್ತಾರಲ್ಲ, ಅವ್ವ ಅಪ್ಪ ಹಾಕಿದ್ದು ಯಾರು ಉಣ್ತಾರಲ್ಲ, ಯಾರು ಕಟ್ಕೊಂಡು ಹೆಂಡ್ತಿ ದುಡ್ದಿದ್ದು ಸಹಿತ ತನ್ನ ಚಟಕ್ಕೆ ಯಾರು ಬಳಸ್ಕೊತಾರಲ್ಲ ಅವ್ರಿಗೆ ಯಾರಿಗೆ ಹೋಲಿಸ್ತೀನಿ ಅಂದ್ರೆ ಹಂದಿಗಳಿಗೆ ಹೋಲಿಸ್ತೀನಿ ನಾ. ಇವು ಹಂದಿಗೆ ಇವ್ರಿಗೆ ಏನು ವ್ಯತ್ಯಾಸ ಇರಲ್ಲ. ಅವು ಒಂದು ಸ್ವಲ್ಪ ಗಟ್ರದಾಗ ತಿಂತಾವೆ, ಇವು ಒಂದು ಸ್ವಲ್ಪ ಮನ್ಯಾಗ ತಾಟದಾಗ ತಿಂತಾವೆ. ಅವಕ್ಕೊಂದು ಸ್ವಲ್ಪ 4 ಕಾಲು ಇರ್ತಾವೆ, ಇವಕ್ಕೊಂದು ಸ್ವಲ್ಪ 2 ಕಾಲು ಇರ್ತಾವೆ. ಅವು ಒಂದು ಸ್ವಲ್ಪ ಕರ್ರ್ ಇರ್ತಾವೆ, ಇವು ಒಂದು ಸ್ವಲ್ಪ ಬೆಳಗಿರ್ತಾವೆ. ಅಟ್ಟ ವ್ಯತ್ಯಾಸ, ಅಟ್ಟು ಬಿಟ್ಟು ಏನು ವ್ಯತ್ಯಾಸ ಇಲ್ಲ. ಹೌದಲ್ಲ? ಅದಕ್ಕೆ ಹಂದಿ ಅಂತ ಬದುಕು ನಮ್ದು ಆಗಕ್ಕೆ ಹೋಗ್ಬಾರ್ದ. ಹೆಬ್ಬುಲಿ ಹಂಗಾಗ್ಬೇಕು. ಹೆಬ್ಬುಲಿ ಅಂದ್ರಾಗ ಹೆಬ್ಬುಲಿ ಕಟ್ಟಿಂಗ್ ಹೊಡ್ಸ್ಕೊಂಡವ್ರಿಗೆ ಹೆಬ್ಬುಲಿ ಅಂತ ಕರೆಯಲ್ಲ. ಹೆಬ್ಬುಲಿ ಈ ಕಟ್ಟಿಂಗ್ ಹೊಡ್ಸ್ಕೊಳ್ದು, ಇದು ಕಟ್ಟಿ ಹೊಡ್ಸ್ಕೊಂಡು ಹರಕ್ಕೆ ಪ್ಯಾಂಟ್ ಹಾಕೊಂಡು ಅದು ಸೈಲೆನ್ಸರ್ ಪೈಪ್ ಕಿತ್ತಿ ಸೌಂಡ್ ಮಾಡ್ಕೊಂಡು ಅಡ್ಡಾಡೋರಿಗೆ ಹೆಬ್ಬುಲಿ ಅಂತ ಕರೆಯೋದಿಲ್ಲ. ಯಾರು ಅವ್ವ ಅಪ್ಪ ಕಣ್ಣಾಗ ನೀರು ಹಾಕಿಸ್ಲಾರ್ದಂಗೆ, ಯಾರು ತನ್ನ ಸ್ವಂತ ಸಮರದಿಂದ ಯಾರು ದುಡಿದು ಊಟ ಮಾಡ್ತಾರಲ್ಲ ಅವ್ರಿಗೆ ನಿಜವಾದ ಹೆಬ್ಬುಲಿ ಅಂತ ಕರೀತಾರೆ. ಹರಕ್ಕೆ ಪ್ಯಾಂಟ್ ಹಾಕೊಳ್ಳೋರಿಗೆ ಸತ್ರು ಹೆಬ್ಬುಲಿ ಅನ್ನಲ್ಲ. ಅವು ಕಸಬಾರಿಗೆ ಕಟ್ಟಿಂಗ್ ಅಂತ ಹೆಸರಿಟ್ಟೇವೆ ನಾವು, ಹೊಸದಾಗಿ ನೇಮಕ ಮಾಡೇವೆ.
ಮಬ್ಬುಲಿಗಳವು ಎಲ್ಲ. ಅದಕ್ಕೆ ನಮ್ಮ ಶರಣರು ಎಂಥ ಅದ್ಭುತ, ಕಾಯಕವೇ ದುಡುದು ಕಾಯಕದಲ್ಲಿ ನಿರತನಾದಡೆ. ಮರೆತು ಬಿಡ್ಬೇಕೆಲ್ಲ. ಕಾಯಕದಲ್ಲಿ ನಾವು ನಿರತ ಆಗಿಬಿಟ್ಟೇವತ್ತಂದ್ರೆ ಯಾರ ಬರಲ್ಲ. ನಮ್ಮ ಕಾಯಕದ ಮೇಲೆ ನಮಗೆಲ್ಲ ನಿಷ್ಠೆ ಇರಬೇಕು, ಅಂದ್ರೆ ನಮ್ಮ ಬದುಕು ಉದ್ಧಾರ ಆಗ್ತದೆ. ಈಗ ಯಾರು ಕಾಯಕ ಮಾಡ್ಲವ್ರ ಮೈಯಾಗ ದೇವ್ರು ಬರ್ತಾವು, ದೇವ್ ಬರ್ತಾವೆ. ಅರ್ಥ ಮಾಡ್ಕೋರಿ, ನಮ್ಮ ಮೈಯಾಗ ದೇವ್ರು ಬಂದ್ರೆ ನಮ್ಮ ಬದುಕು ಉದ್ಧಾರ ಆಗೋದಿಲ್ಲ. ನಮ್ಮ ಮೈಯಾಗ ದೇವ್ ಬಂದ್ರೆ ನಮ್ಮ ಬದುಕು ಉದ್ಧಾರ ಆಗೋದಿಲ್ಲ. ನಮ್ಮ ಮೈಯಾಗ ದುಡಿದು ಬೆವರಿನ ಹನಿ ಯಾವಾಗ ಬರ್ತದಲ್ಲ ಅವಾಗ ನಮ್ಮ ಬದುಕು ಉದ್ಧಾರ ಆಗ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋರಿ. ಏನು ಬಂದ್ರೆ ಉದ್ಧಾರ ಆಗ್ತದ? ಒಂದೊಂದು ಮಾತು ಬರೆದು ಇಟ್ಕೋಬೇಕು ನೀವು. ಕಿಮ್ಮತ್ತಿನ ಮಾತದ ಒಂದೊಂದು ನಮ್ಮ ಜೀವನಕ್ಕೆ ಉಪಯೋಗ ಆಗುವಂಥ ಮಾತುಗಳದಾವು. ಅದಕ್ಕೆ ಎಲ್ಲರೂ ಕಾಯಕ ಮಾಡಿದ್ರೆ ತಾನ ಸಂಪತ್ತು ಬರ್ತದೆ. ನಾವು ದುಡ್ಡಿನಿಂದ ಹೋಗೋದು ಬೇಕಾಗಿಲ್ಲ. ನಾವು ಕೆಲಸದಿಂದ ಹೊಂಟ್ರ ದುಡ್ಡು ನಮ್ಮನ್ನೇ ಹುಡ್ಕೊಂಡು ಬರ್ತದೆ. ನಾವು ದುಡ್ಡಿನಿಂದ ಹೊಂಟ್ರ ಎಲ್ಲ ಕೆಲಸಗಳು ಸಹಿತ ನಮ್ಮನ್ನು ಬಿಟ್ಟು ಹೋಗ್ತಾವ, ಯಾರೂ ಬರಂಗಿಲ್ಲ. ಅದಕ್ಕೆ ಸಂಪತ್ತು ಒಮ್ಮೆ ಬರ್ತದ ಹೋಗ್ತದ, ಅದನ್ನು ನೆಚ್ಚಿ ನೀ ಕುಂತ್ಕೊಳ್ಳೋಕೆ ಹೋಗ್ಬೇಡ ಅಂತಕ್ಕಂಥ ಮಾತೇಳಿ ಆಸ್ತಿಗೋಸ್ಕರ ಜಗಳಾಡಕತ್ತಾವು, ಬಂಗಾರಗೋಸ್ಕರ ಗಂಡ ಹೆಂಡತಿ ಜಗಳಾಡಕತ್ತಾವು. ಹೌದಿಲ್ಲವ? ಸಂಬಂಧಗಳ ದೂರ ಆಗಕತ್ತಾವು. ಆಸ್ತಿಗೋಸ್ಕರ ಎಷ್ಟು ಜನ ಒಡೆದಾಡಿ ಬೇರೆ ಆಗಕತ್ತಿಲ್ಲ ಇವತ್ತಿನ ದಿವಸ. ಅದಕ್ಕೆ ಆಸ್ತಿ ನಮ್ಮಿಂದ ಬರುವುದಿಲ್ಲ. ನಮ್ಮ ಒಳ್ಳೆ ಸಂಬಂಧ ಪ್ರೀತಿ ಏನಿರ್ತದಲ್ಲ ಅದೇ ನಾವು ಸತ್ತ ಮೇಲೆ ಬರ್ತದೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆಸ್ತಿ ಸಂಪತ್ತು ಏನು ಬರುವುದಿಲ್ಲ. ಅಣ್ಣ ತಮ್ಮ ಇಬ್ಬರು ಜಗಳಾಡಕತ್ತಿದ್ರು ಊರೂರಿಗೆ ಒಂದು ಜಾಗ. ಅಣ್ಣಂತನ ಒಟ್ಟು ಈ ಜಾಗ ನನಗ ಬೇಕತ್ತ ಅಣ್ಣಂದ, ತಮ್ಮಂತನ ಈ ಜಾಗ ನನ್ನ ಬಂದದ, ಉತ್ತಾರಿ ಒಳಗೆ ನನ್ನ ಹೆಸರದ, ಒಟ್ಟು ಈ ಜಾಗ ನನಗ ಬೇಕತ್ತ ತಮ್ಮಂದ. ಅಣ್ಣ ತಮ್ಮ ಜಗಳಾಡಕತ್ರು. ಅಣ್ಣಂದ ಇದು ಕೆಟ್ಟ ಲಕ್ಷರ ಕಿಮ್ಮತ್ ಕಟ್ಟು, ಒಟ್ಟು ಈ ಜಾಗ ನನಗ ಬೇಕ. ತಮ್ಮಂದ 8 ಲಕ್ಷ ಅಲ್ಲ ಮಗನ, 8 ಕೋಟಿ ರೂಪಾಯಿ ಹೋಗಲ್ಯಾಕ, ಒಟ್ಟಿ ಜಾಗ ನನಗ ಬೇಕ ತಮ್ಮಂದ. ಅಣ್ಣ ತಮ್ಮ ಲಕ್ಷ ಕೋಟಿ ರೂಪಾಯಿ ಆ ಭೂಮಿಗೆ ಕಿಮ್ಮತ್ ಕಟ್ಟಕತ್ರು, ಆ ಮಣ್ಣಿಗೆ ಕಿಮ್ಮತ್ ಕಟ್ಟಕತ್ರು. ಅವಾಗ ಆ ಭೂಮಿ ಅಣ್ಣ ತಮ್ಮಗ ನಗತಾ ನಗತಾ ಒಂದು ಸುಂದರವಾದ ಮಾತು ಹೇಳ್ತದ. ಎಂಥ ಅದ್ಭುತವಾದ ಮಾತು ಹೇಳ್ತದಂದ್ರೆ, ಮಕ್ಕಳೇ ಅಣ್ಣ ತಮ್ಮ ಇವತ್ತು ನನಗೋಸ್ಕರ 8 ಲಕ್ಷ ಕೋಟಿ ರೂಪಾಯಿ ಕಿಮ್ಮತ್ ಕಟ್ರಿ, ಆದ್ರೆ ಒಂದಲ್ಲ ಒಂದು ದಿನ ನಿಮ್ಮನ್ನ ಕಿಮ್ಮತ್ತಿಲ್ಲಾರ್ದಂಗೆ ಒಳಗಾಕಿ ಮ್ಯಾಗ ನಾಣ ಕುಂದ್ರ ಒಂದಿನ ಮಕ್ಕಳ ಅಂತ ಆ ಭೂಮಿ ನಮಗೆ ಹೇಳ್ತಿರ್ತದ. ಆದ್ರೆ ಈ ಸತ್ಯ ಯಾರು ಅರ್ಥ ಮಾಡ್ಕೋತೇವ ನಾವು? ಈ ಕಾಯ ಮಣ್ಣಿಂದ ಬಂದದ, ಒಂದಲ್ಲ ಒಂದು ದಿನ ಮಣ್ಣಾಗೆ ಹೋಗ್ತದೆ. ಮಣ್ಣಿಂದ ಕಾಯ ಮಣ್ಣಿಂದ, ಎಂಥ ಅದ್ಭುತವಾದ ಜ್ಞಾನಿಗಳು ಎಷ್ಟು ಚಂದ ಹೇಳ್ಯಾರ. ಮಣ್ಣಿನಿಂದ ಹುಟ್ಟ್ಯಾದಿದೆ, ಒಂದಲ್ಲ ಒಂದು ದಿನ ಮಣ್ಣಾಗ ಹೋಗ್ತದ. ಅದಕ್ಕೆ ಸಂಪತ್ತಿಗೋಸ್ಕರ ಯಾರು ಸಂಬಂಧಗಳನ್ನು ದೂರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೆ ಹೇಳಿ, ಮೂರನೇದೇನ್ರಿ, ಸಂಬಂಧ ಮುರಿಯಾಕೆ ಹೋಗ್ಬಾರ್ದು. ಯಾರಿಗೆ ಆಸೆಲ್ ಗಂಡ ಹೆಂಡತಿ ಚಂದ ಇರ್ಬೇಕಂತ ಎಲ್ಲರಿಗೂ ಇರ್ತದೆ. ಅದರ ಗಂಡ ಹೆಂಡತಿ ಮದುವೆ ಈಗ ಹೆಂಗಾಗ್ಯಾವತ್ತಂದ್ರೆ ಈಗ